ಎವ್ರಿವನ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈರಮ್ಮ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನೀಗ ಮಾಡಕ್ಕೆ ಹೊಂಟಿರೋದು ಚಕ್ಲಿ. ಓಕೆ, ಅದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳೋಣ. ತುಂಬ ಸಿಂಪಲ್, ಭಾಳ ಏನು ಬೇಕಾಗಿಲ್ಲ. ಒಂದಿಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟು, ಅಚ್ಚದ ಖಾರದ ಪುಡಿ, ಕೆಂಪು ಖಾರದ ಪುಡಿ, ಸಕ್ಕರೆ, ಪುಟಾಣಿ ಹಿಟ್ಟು, ಕೊತ್ತಂಬರಿನ ಮತ್ತು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಏನೇನು ಪೇಸ್ಟ್ ಮಾಡಿದ್ದೀನಿ ಅಂದರೆ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ 1 ಇಂಚ್ ಅಲ್ಲ, 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಮತ್ತು ಇಷ್ಟು ಕರಿಬೇವು, 1 ಹಿಡಿಯಷ್ಟು ಕರಿಬೇವು, 4 ಕರಿಬೇವು, 1 ಹಿಡಿಯಷ್ಟು ಕೊತ್ತಂಬರಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಈಸಿ ಆಗಲಿ ಅಂತ. ಒಂಚೂರು ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ಇದು ಸ್ವಲ್ಪ ಕರಿಲಿಕ್ಕೆ ಒಳ್ಳೆ ಎಣ್ಣೆ. ಓಕೆ, ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಟ್ಟು ಅದರ ಒಂದು ಪಾತ್ರೆಯಲ್ಲಿ ನಾವು ಈ ಸ್ಪೂನ್ ಅಳತೆಯಿಂದ 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇದು ಹೆಂಗೆ ಕಾಯ್ದಿರುತ್ತಲ್ಲ ಹಂಗೆ ಚಕ್ಲಿ ಪಳ್ಳು ಬರ್ತಾವ್ರಿ. ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಇದರ ಈ ಪ್ರಮಾಣದಲ್ಲಿ 3 ಅಕ್ಕಿ ಹಿಟ್ಟು ತಗೋತೀವಿ. 3 ಟೈಮ್ಸ್, 1 ಟೈಮ್, 2, 3. ಓಕೆ, ನೆಕ್ಸ್ಟ್ ಇದರಲ್ಲಿಂದನೂ ಇದಕ್ಕೆ 1ರಷ್ಟು ಪುಟಾಣಿ ಹಿಟ್ಟು ತಗೋತೀನಿ. 3:1 ರೇಷೋ ಪುಟಾಣಿ ಆ್ಯಂಡ್ ಅಕ್ಕಿ ಹಿಟ್ಟು ರೆಸ್ಪೆಕ್ಟಿವ್ಲಿ. ಒಂದು 4 ಟೇಬಲ್ ಸ್ಪೂನು ಜೋಳದ ಹಿಟ್ಟು. ನಾ ಇವನ್ನೆಲ್ಲ ಮೊದಲು ಫಿಲ್ಟ್ರ್ ಮಾಡಿ ಇಟ್ಕೊಂಡಿನಿ ರೀ, ಜರಡಿ ಹಿಡಿದು. 3 ಟೇಬಲ್ ಸ್ಪೂನು ಜೋಳದ ಹಿಟ್ಟು ಸಾಕು. ಇವಾಗ ನಾವು ಇದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು. ನಮ್ಮ ಮನೇಲಿ ಉಪ್ಪು ಕಮ್ಮಿ ತಿಂತೀವಿ ನಾವು, ಸೊ ನಮಗೆ ಎಷ್ಟು ಬೇಕಷ್ಟು ಹಾಕಿವಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿರಿ. ಓಕೆ, 1 ಟೇಬಲ್ ಸ್ಪೂನು ಖಾರ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಮತ್ತು 1 more ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತೀನಿ ರೀ ನಾನು, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಎಲ್ಲ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ರೀ. ಇದನ್ನು ಸ್ವಲ್ಪ ನಾನು ದೊಡ್ಡ ಪರಾತಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ರೀ, ಮಿಕ್ಸ್ ಮಾಡಲಿಕ್ಕೆ ಕರೆಕ್ಟಾಗಲಿ ಅಂತ. ಇವಾಗ ಚೆನ್ನಾಗಿ ಕಾಯ್ದಿರೋ ಅಂಥ ಎಣ್ಣೆನ ಹಾಕೊಂಡ್ರಿ. ಓಕೆ, ಅದೇ ಸ್ಟವ್ ಮೇಲೆ ಒಂಚೂರು ನೀರು ಕಾಯ್ಲಿಕ್ಕೆ ಇಡೋಣ್ರಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯ್ದರೆ ಸಾಕು, ಯಾಕಂದ್ರೆ ಇದು ಮನೆಯಲ್ಲಿ ಹಾಕಿರುವಂಥ ಅಕ್ಕಿ ಹಿಟ್ಟು ಜಿಗಿ ಇರುತ್ತೆ ರೀ ಹಂಗಿದ್ರು. ಸೊ ಇದು ಸ್ವಲ್ಪ ಬಿಸಿ ಇರುತ್ತಲ್ರಿ, ಸ್ಪೂನಿನ ಸಹಾಯದಿಂದ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟ್ ಡೈರೆಕ್ಟಾಗಿ ಕೈಯಿಂದ ಮುಟ್ಬೇಡ್ರಿ, ಎಣ್ಣೆ ಚೆನ್ನಾಗಿ ಕಾದಿರ್ತೈತದು. ಓಕೆ, ಇವಾಗ ಹದ ನೋಡಿಕೊಂಡು ಕೈಯಿಂದ ಮಿಕ್ಸ್ ಮಾಡ್ಬೇಕ್ರಿ, ಅಂದರೆ ಎಲ್ಲ ಕರೆಕ್ಟ್ ಇದಾಗುತ್ತೆ ರೀ. ಇದು ಎಲ್ಲ ಕಡೆ ಮಿಕ್ಸ್ ಆಗ್ತೈತೆ ಉಪ್ಪು. ಎಲ್ಲ ಹಿಟ್ಟನ್ನು ಈಗ ಈ ಥರ ನಾವು ಸ್ವಲ್ಪ ಕೈಯಿಂದ ಸಹಾಯದಿಂದ ಮಿಕ್ಸ್ ಮಾಡಬೇಕ್ರಿ. ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತೆ ಅಂತ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಈ ಥರ ಕೈಯಲ್ಲಿ ತೊಗೊಂಡಾಗ ಹಿಂಗೆ ಮುದ್ದೆ ಆಗ್ಬೇಕ್ರಿ. ಇದು ನೋಡಿರಿ, ಬಿದ್ದರೂ ಒಡಿಬಾರ್ದು. ಓಕೆ, ಇವಾಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ನೀರು ಕಾದಿದೇನಂತ ನೋಡೋಣ. ಓಕೆ, ಸ್ವಲ್ಪ ಕಾಯ್ದರೆ ಸಾಕು ನೀರು. ಇವಾಗ ಸ್ಟೋವ್ನ ಆಫ್ ಮಾಡಿ ಇಟ್ಕೊಳ್ಳೋಣ ರೀ. ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ನಾವು ಅದನ್ನು ಹಿಟ್ಟನ್ನ ಮಿಕ್ಸ್ ಮಾಡೋಣ ರೀ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗೋಣ ರೀ. ಚಪಾತಿ ಹಿಟ್ಟು ಅದಕ್ಕೆ ನಾದಿದ್ರೆ ಸಾಕ್ರಿ, ಸ್ವಲ್ಪ ಅದಕ್ಕಿಂತ ಒಂಚೂರು ಮೆತ್ತಗಿರ್ಬೇಕು. ಎಷ್ಟು ನೀರು ಬೇಕು ನೋಡ್ತಾ ನೋಡ್ತಾ ಆ್ಯಡ್ ಮಾಡ್ಬೇಕ್ರಿ. ಇದನ್ನು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋರಿ.
ನಾವು ಇದಕ್ಕೆ ಎಳ್ಳು ಬೇಕಾದರೂ ಹಾಕ್ಬೋದು. ನಾನು ಎಳ್ಳು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇದಕ್ಕೇನು ಎಳ್ಳು ಹಾಕಕ್ಕೆ ಹೋಗಿಲ್ಲ ರೀ. ಇನ್ನೊಂಚೂರು ನೀರು ಹಿಡಿತೈತ್ರಿ. ಇದು ನಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದ್ರ ಮೇಲೆ ನಾವು ನಾದ್ಕೋಬೇಕು ರೀ. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ ರೀ. ಎಲ್ಲ ಕೊತ್ತಂಬರಿ, ಜೀರಿಗೆದು, ಬೆಳ್ಳುಳ್ಳಿದು ಮಸ್ತ್ ಬರ್ತಾ ಇದೆ. ಸ್ವಲ್ಪ ನೋಡ್ತಾ ನೋಡ್ತಾ ನೀರು ಹಾಕ್ಬೇಕು ರೀ. ಇನ್ನೊಂಚೂರು ನೀರು ಹಿಡಿತೈತ್ರಿ ಇದು. ಓಕೆ, ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಮೆತ್ತಗೆ ನಾದೋಣ್ರಿ. ಅಕ್ಕಿ ಹಿಟ್ಟು ಮನ್ಯಾಗ ಹಾಕ್ಸಿರೋದ್ರಿಂದ ಜಿಗಿ ಇದೆ ರೀ ಇದು. ಅದಕ್ಕೆ ಇದಕ್ಕೇನು ನೀರು ಜಾಸ್ತಿ ಬಾಯ್ಲ್ ಮಾಡೋದು ಬೇಡ, ಉಗುರು ಬೆಚ್ಚಗಾದ್ರೆ ಸಾಕು. ಓಕೆ, ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಹೆಂಗೆ ನಾದ್ಕೊತೀವಿ ಹಂಗೆ ಜಿಗಿ ಬರುತ್ತೆ ರೀ ಇದು. ನಾವು ಚಕ್ಲಿ ಯಾವ ಥರ ಶೇಪ್ ಬೇಕು ಆ ಥರ ಹಾಕ್ಕೋಬೋದು, ಈಸಿಯಾಗಿ ಬರುತ್ತೆ. ಈ ಥರ ನಾದಿ ಇಟ್ಕೋಬೇಕು ರೀ. ನೋಡಿರಿ, 3 ಬೌಲ್ ಅಕ್ಕಿ ಹಿಟ್ಟು, ಒಂದು ಬೌಲ್ ಪುಟಾಣಿ ಹಿಟ್ಟು ಮತ್ತು ಒಂದು ಚೂರು ಜೋಳದ ಹಿಟ್ಟಕ್ಕೆ ಇಷ್ಟು ಹಿಟ್ಟು ಈಡಾಗೈತೆ ರೀ. ಅಂಗಡಿಯಾಗಿನ ತರೋದಕ್ಕಿಂತ ಮನ್ಯಾಗಿಂದ ಇಷ್ಟು ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಂಬಿಡ್ರಿ. ಮಕ್ಳ ಹೆಲ್ತಿಗೂ ಒಳ್ಳೇದು ಮತ್ತು ಈಡು ಆಗ್ತೈತೆ ರೀ ಇದು. ಇವಾಗ ನಾವು ಇದನ್ನು ಚಕ್ಲಿ ಒತ್ತಳಿಗೆ ಹಾಕ್ಕೊಳ್ಳೋಣ ರೀ. ಇಷ್ಟು ತೊಗೊಳೋಣ ರೀ, ಇಷ್ಟು. ಓಕೆ, ಒಂಚೂರು ನೀರು ಕೈಗೆ ಹಿಂಗೆ ಹಚ್ಕೊಂಡು ಮಿದು ಮಾಡ್ಕೊಳ್ಳೋಣ ರೀ. ಅಂದ್ರೆ ಫ್ರೆಶರ್ ಹಾಕೋದು ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಇದಕ್ಕೆ ಮೊದಲ ಎಣ್ಣೆ ಹಚ್ಚಿಟ್ಕೋಬೇಕು ರೀ ಒಂಚೂರು. ಈ ಕಡೆ ಹಂಚು ಕಾಯಕ್ಕೆ ಇಡೋಣ್ರಿ, ಎಣ್ಣೆ ಕರಿಲಿಕ್ಕೆ ಹಾಕೋನು. ಓಕೆ, ಇದು ಎಣ್ಣೆ ಕಾಯೋದ್ರೊಳಗಾಗಿ ನಾವು ಏನು ಮಾಡೋಣ್ರಿ, ಚಕ್ಲಿನ ಶೇಪ್ ಮಾಡಿಟ್ಕೊಳ್ಳೋಣ. ಎಣ್ಣೆ ಹಚ್ಚಿಟ್ಕೊಳ್ಳೋಣ್ರಿ. ಚಕ್ಲಿ ಒತ್ತಳಿಗೆ ಮೊದಲ ಎಣ್ಣೆ ಹಚ್ಚಿಟ್ಕೊಳ್ಳೋಣ್ರಿ. ಹಚ್ಚಿಟ್ಕೊಂಡು ಇಷ್ಟು ಅಳತಿ ಪ್ರಮಾಣದ್ದು ಹಿಟ್ಟು ಇದಕ್ಕೆ ತುಂಬೋಣ್ರಿ. ಓಕೆ, ಇವಾಗ ಇದನ್ನು ಫಿಕ್ಸ್ ಮಾಡೋಣ್ರಿ. ಸ್ವಲ್ಪ ಆಯಿಲ್ ಹಾಕಿದ್ರಂದ್ರೆ ಬೇಗ ನಾವು ಚಕ್ಲಿ ಔಟ್ ಹಾಕ್ತೇವೆ. ಓಕೆ, ಇದನ್ನು ಟೈಟ್ ಮಾಡ್ಕೊಳ್ಳೋಣ್ರಿ. ಆ ಕಡೆ ಎಣ್ಣೆ ಕಾಯ್ತಿರುತ್ತೆ. ಇದಕ್ಕೆ ನಾನೇನು ಆಯಿಲ್ ಹಚ್ಕೊಂಡಿಲ್ರಿ, ಹಂಗೆ ಹಾಕ್ತೀನಿ. ನೀವು ಬೇಕಾದ್ರೆ ಆಯಿಲಾರ ತುಪ್ಪಾರ ಹಚ್ಕೋರಿ. ಹಿಂಗೆ ರೊಟೇಟ್ ಮಾಡ್ತಾ ಇದನ್ನು ಶೇಪ್ ಹಾಕ್ಕೊಳ್ಳೋಣ್ರಿ ಚಕ್ಲಿ. ಓಕೆ, ಎಷ್ಟು ಸುತ್ತು ಬೇಕು ಅಷ್ಟು ಸುತ್ತು ಹಾಕೋರಿ. ಆ ಕಡೆ ಎಣ್ಣೆ ಕಾಯ್ತಿರ್ತೈತೆ ರೀ. ಈ ಥರ ನಾವು ಚಕ್ಲಿನ ಶೇಪ್ ಮಾಡಿ ಇಟ್ಕೊಂಡಿವ್ರಿ. ಎಣ್ಣೆ ಕಾದೈತೆ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ 1 ಡ್ರಾಪ್ ವಾಟರ್ನ ಇದ್ರಾಗ ಒಂದು ಬಳ್ಳ ಡಿಪ್ ಮಾಡಿ ಕಾಯ್ದ ಎಣ್ಣೆಗೆ ದೂರತ ನಿಂತು ಸಿಡಿಸ್ಬೇಕು. ಇವಾಗ ಕಾಯ್ದೈತಿ ಎಣ್ಣೆ. ಓಕೆ, ಚಟ್ಪಟ್ ಚಟ್ಪಟ್ ಅಂತ ಸಪ್ಲ ಬರಬೇಕು ಅಂದರೆ ಕಾಯ್ದೈತಿ. ಈಗ ಸೌಂಡ್ ಅದೇ ಥರ ಬಂದಿದೆ. ಇವಾಗ ನಾವು ಹಾಕಿ ನೋಡೋಣ್ರಿ ಒಂದು. ಓಕೆ, ಇವಾಗ ಒಂದೊಂದನ್ನು ಎಣ್ಣೆಯಲ್ಲಿ ಡಿಪ್ ಮಾಡೋಣ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಳ್ಳೋಣ ಗ್ಯಾಸ್. ಅಂದರೆ ಚಕ್ಲಿ ಒಳಗಿಂದ ಕರಿತಾ ಬರ್ತಾವೆ. ಓಕೆ, ಇದಕ್ಕೆ ಇವಾಗ ತಿರುಗಿ ಹಾಕಕ್ಕೆ ಹೋಗ್ಬೇಡ್ರಿ, 1-2 ನಿಮಿಷ ಬಿಡ್ರಿ. ಜಾಸ್ತಿ ಸೌಟ್ ಸಾಯೋದ್ರಿಂದ ಸ್ವಲ್ಪ ಅಂಟ್ಕೊಂಡಿರುತ್ತೆ. ಒಂದು ಸ್ವಲ್ಪ ಬಿಡೋದು ಮಾಡಿರಿ, ಸಪ್ರೇಟ್ ಮಾಡಿರಿ. ಈ ಥರ ಕರಿಬೇಕ್ರಿ. ಇದು ಲೋ ಫ್ಲೇಮಲ್ಲಿ. ಇದು ಚಕ್ಲಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಭಾಳ ಹಿಡಿಯುತ್ತೆ ರೀ.
ಚೆನ್ನಾಗಿ ಕರಿಬೇಕಲ್ಲ ಅದು. ಹಂಚಿಗೆ ಬಿಟ್ಕೊಂಡಿದೆ ರೀ ಇದು. ಇವಾಗ ಒಂಚೂರು ನಾವೇನು ಮಾಡೋಣ, ಮಗಚ್ ಹಾಕ್ಕೊಳ್ಳೋಣ ರೀ. ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಟೀ ಜೊತೆ ಹಾಲು ಜೊತೆ ಇದನ್ನು ಕೊಟ್ಟರೆ ಖುಷಿಪಟ್ಟು ತಿಂದು ಹೋಮ್ವರ್ಕ್ ಮಾಡ್ತಾರೆ ರೀ ಅವರು. ಈ ಥರ ತಿರುಗಿ ಹಾಕ್ಬೇಕ್ರಿ. ನೋಡಿರಿ ಇವಾಗ ಕರೆಕ್ಟಾಗಿ ಬಂದಿದೆ. ಲೋ ಫ್ಲೇಮಲ್ಲೇ ಮಾಡಿದ್ದೀನಿ ನಾನು. ಇವಾಗ ಇದು ಪೂರ್ತಿ ಎಣ್ಣೆನ ಇದರಿಂದ ಹೋಗೋವರೆಗೂ ತಡಿಬೇಕು ಜಾನ್ಸಿ ಸೌಟ್ ಸಹಾಯದಿಂದ. ಮತ್ತು ಇವಾಗ ಹಾಕಿಟ್ಕೊಂಡಿದ್ದನ್ನು ನಾವು ಹಾಕೊಂಡ್ರಿ. ಈಗ ಈ ಥರ ಒಂದೊಂದೇ ಎಣ್ಣೆ ಆಯಿಲಲ್ಲಿ ಮತ್ತೆ ಬಿಡೋಣ. ನೋಡಿರಿ ಈ ಥರ ಗರಿ ಗರಿಯಾಗಿ ಕರಿತಾ ಇದ್ದಾವೆ ಚಕ್ಲಿ. ಈ ಥರ ಆಯಿಲ್ ಇಳಿವರೆಗೂ ತಡಿಬೇಕ್ರಿ. ಜಾನ್ಸಿ ಸೌಟಿಂದ ಟ್ರಾನ್ಸ್ಫರ್ ಟು ಅನದರ್ ಪ್ಲೇಟ್. ಇಷ್ಟು 3 ಕಪ್ ಅಕ್ಕಿ ಹಿಟ್ಟಿಂದ ಇಷ್ಟೊಂದು ಚಕ್ಲಿ ಆಗ್ಯಾವ್ರಿ. ಮತ್ತು ಎಣ್ಣೆ ಒಂಚೂರು ನೋಡಿರಿ 1/4 ಭಾಗಷ್ಟು ಖಾಲಿ ಆಗೈತ್ರಿ. ಹೌದ್ರಿ, ಸೋಡಾ ಪುಡಿ ಹಾಕಬಾರ್ದ್ರಿ. ಸೋಡಾ ಪುಡಿ ಹಾಕಿದ್ರೆ ಎಣ್ಣೆ ಹಿಡಿತಾವ್ರಿ. ಮತ್ತು ಸಕ್ಕರೆ ಹಾಕಿದ್ರೆ ಸೋಡಾ ಪುಡಿ ಥರ ವರ್ಕ್ ಮಾಡ್ತೈತ್ರಿ ಅದು. ನೋಡ್ರಿ ಇಷ್ಟೊಂದು ಎಣ್ಣೆ ಅಷ್ಟೇ ಖರ್ಚಾಗಿದೆ. ಹೌದಾ, ಇದು ಚಕ್ಲಿ ತುಂಬ ಸೂಪರಾಗಿ ಬಂದಿದೆ ರೀ. ನಿಮಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿರಿ. ಧನ್ಯವಾದಗಳು. ನೋಡಿರಿ ಎಷ್ಟು ಪಳ್ಳು ಬಂದಾವು. ಹೌದಾ, ನೋಡಿರಿ ಎಷ್ಟೊಂದು ಪಳ್ಳಾಗಿ ಬಂದಾವು. ನಾ ಸೋಡಾ ಪುಡಿ ಹಾಕಿಲ್ಲ ಅಂದರೂ ಪಳ್ಳು ಬಂದಾವು ನೋಡಿರಿ. ಹೌದಾ, ಓಕೆ, ಥ್ಯಾಂಕ್ ಯು.